ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಆಯುರ್ವೇದವು ಅನೇಕ ರೋಗಗಳನ್ನು ಗುಣಪಡಿಸುವ ಕೆಲವು ಕೋಟಿ ಸಸ್ಯಗಳ ಬಗ್ಗೆ ಹೇಳಿದೆ. ಅದರಲ್ಲಿ ಒಂದು ಅದ್ಭುತವಾದ ಸಸ್ಯದ ಬಗ್ಗೆ ಹೇಳಲಿದ್ದೇವೆ. ಅದರ ಹೆಸರು ಸತ್ಯನಾಶಿ. ಈ ಹೆಸರನ್ನು ಕೇಳಿ ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡಿ, ಏಕೆಂದರೆ ಈ ಸಸ್ಯವು ಅನೇಕ ವೈದ್ಯಕೀಯ ಪ್ರಯೋಜನಗಳನ್ನು ಹೊಂದಿದೆ. ಇದು ರೋಗಗಳನ್ನು ಗುಣಪಡಿಸುವುದರ ಜೊತೆಗೆ ಅನೇಕ ಮಾಂತ್ರಿಕ ಶಕ್ತಿಗಳನ್ನು ಹೊಂದಿದೆ. ಈ ಸಸ್ಯ ನಮಗೆ ತುಂಬಾ ಉಪಯುಕ್ತವಾಗಿದೆ. ಇದು ನೋಡುವುದಕ್ಕೆ ಮುಳ್ಳಿನ ಸಸ್ಯದಂತೆ ಕಾಣಿಸುತ್ತದೆ, ಆದ್ರೆ ಇದಕ್ಕೆ ಆಯುರ್ವೇದದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಹಾಗಾದ್ರೆ ಸ್ನೇಹಿತರೆ, ಈ ಸಸ್ಯದ ವೈಶಿಷ್ಟ್ಯತೆಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಸೊ ಈ ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇದರಿಂದ ಈ ಸಸ್ಯದ ಎಲ್ಲ ಪ್ರಯೋಜನಗಳನ್ನು ಪಡೆಯಬಹುದು. ಇದೇ ರೀತಿಯ ಇನ್ನು ಅನೇಕ ಆಸಕ್ತಿದಾಯಕ ವಿಡಿಯೋಗಳನ್ನು ನೋಡಲು ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಒಂದು ಸಾರಿ ಈ ಸಸ್ಯವನ್ನು ಸರಿಯಾಗಿ ನೋಡಿ, ನೀವು ಅದನ್ನು ನಿಮ್ಮ ಮನೆಯ ಹತ್ತಿರ, ರಸ್ತೆ ಬದಿಯಲ್ಲಿ, ಕಾಲುವೆಗಳ ಪಕ್ಕದಲ್ಲಿ, ಕೊಳಗಳ ದಡದಲ್ಲಿ, ಹೀಗೆ ಅನೇಕ ಸ್ಥಳಗಳಲ್ಲಿ ನೋಡಿರಬಹುದು. ಇದರ ಎಲೆಗಳ ಮೇಲಿನ ಮುಳ್ಳುಗಳನ್ನು ನೋಡಿ ಇದನ್ನು ನೋಡಿದಾಗ ಇದು ಸಾಮಾನ್ಯ ಹುಚ್ಚು ಸಸ್ಯ ಎಂದು ನೀವು ಭಾವಿಸಿರುತ್ತೀರಾ. ಆದ್ರೆ ಇದು ನಮಗೆ ಅನೇಕ ಔಷಧಿಯ ಪ್ರಯೋಜನಗಳು ಮತ್ತು ತಾಂತ್ರಿಕ ಶಕ್ತಿಗಳ ವಿಷಯದಲ್ಲಿ ತುಂಬಾ ಉಪಯುಕ್ತವಾಗಿದೆ. ಇದರ ಹೂವುಗಳು ಗೋಲ್ಡ್ ಕಲರ್ ನಲ್ಲಿ ಸುಂದರವಾಗಿ ಹೊಳೆಯುತ್ತವೆ. ಈ ಸಸ್ಯದ ಯಾವುದೇ ಭಾಗವನ್ನು ಪುಡಿ ಮಾಡಿದರೆ ಇದರಿಂದ ತಿಳಿ ಹಳದಿ ಹಾಲು ಸೋರುತ್ತದೆ. ಆದ್ದರಿಂದಲೇ ಇದನ್ನು ಸ್ವರ್ಣ ಶರೀರ ಎಂದು ಕರೆಯುತ್ತಾರೆ. ಪ್ರಾಚೀನ ಗ್ರಂಥಗಳಲ್ಲಿ ಇದನ್ನು ರೋಗ ಮುಕ್ತ ಸಸ್ಯ ಎಂದು ಹೇಳಲಾಗಿದೆ. ಅಂದರೆ ಇದಕ್ಕೆ ಯಾವುದೇ ರೋಗಗಳು ಸೋಕುವುದಿಲ್ಲ. ಇದಲ್ಲದೆ ಇದು ಅನೇಕ ರೋಗಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ. ಕಾಡು ಸಸ್ಯಗಳು ಮತ್ತು ಅವುಗಳ ಪ್ರಯೋಜನಗಳ ಬಗ್ಗೆ ತಿಳಿದಿರುವವರು ತಮ್ಮ ಸಮಸ್ಯೆಗಳನ್ನು ಗುಣಪಡಿಸಿಕೊಳ್ಳಲು ಎಲ್ಲಿ ಹೋಗಬೇಕಾಗಿಲ್ಲ, ಏಕೆಂದರೆ ಯಾವ ಸಸ್ಯವು ಹೀಗೆ ಉಪಯುಕ್ತವಾಗಿದೆ ಎಂದು ಅವರಿಗೆ ತಿಳಿದಿರುತ್ತದೆ. ಆದ್ದರಿಂದಲೇ ಅದಕ್ಕೆ ಸಂಬಂಧಿಸಿದ ಸಸ್ಯವನ್ನು ಬಳಸಿಕೊಂಡು ಅವರು ದೊಡ್ಡ ಸಮಸ್ಯೆಗಳನ್ನು ಸಹ ಗುಣಪಡಿಸಿಕೊಳ್ಳಬಹುದು. ಅಂತಹ ಜನರು ಪ್ರತಿಯೊಂದು ಸಸ್ಯವನ್ನು ಕೂಡ ಗೌರವಿಸುತ್ತಾರೆ, ಏಕೆಂದರೆ ಪ್ರಕೃತಿಯಲ್ಲಿ ನಾವು ನೋಡುವ ಪ್ರತಿಯೊಂದು ಮರವು ದೈವಿಕ ಶಕ್ತಿಯನ್ನು ಹೊಂದಿರುತ್ತದೆ. ಆದ್ದರಿಂದ ಮರವನ್ನು ಗೌರವಿಸುವ ಮೂಲಕ ನಾವು ಆ ಮರದ ಮೇಲಿನ ದೈವಿಕ ಶಕ್ತಿಯನ್ನು ಪ್ರಸನ್ನಗೊಳಿಸಬಹುದು. ಜೊತೆಗೆ ನಾವು ನಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಸಂತೋಷದಿಂದ ಬದುಕಬಹುದು. ನಿಜವಾಗಿಯೂ ಈ ಸತ್ಯನಾಶಿ ಸಸ್ಯವು ಅನೇಕ ತಾಂತ್ರಿಕ ಶಕ್ತಿಗಳನ್ನು ಒಳಗೊಂಡು ತುಂಬಾ ಶಕ್ತಿಶಾಲಿಯಾಗಿದೆ ಮತ್ತು ನಿಮ್ಮನ್ನು ಬಡತನದಿಂದ ಹೊರತರುತ್ತದೆ. ಈ ಸಸ್ಯವನ್ನು ಉಪಯೋಗಿಸುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಯಾವಾಗಲೂ ನಿಮ್ಮ ಮೇಲೆ ಇರುತ್ತದೆ ಎಂಬುದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ಸ್ನೇಹಿತರೆ, ಈಗ ಈ ಸಸ್ಯವನ್ನು ಬಳಸಿಕೊಂಡು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಹೇಗೆ ಪಡೆಯುವುದು ಎಂದು ಈಗ ತಿಳಿದುಕೊಳ್ಳೋಣ ಬನ್ನಿ. ಈಗ ನಾನು ಹೇಳುತ್ತಿರುವುದನ್ನ ಎಚ್ಚರಿಕೆಯಿಂದ ನೆನಪಿಟ್ಟುಕೊಳ್ಳಿ. ನೀವು ಎಂದಾದರೂ ಈ ಸಸ್ಯವನ್ನು ನಿಮ್ಮ ಮನೆಯಲ್ಲಿ ಪೂಜಿಸಬೇಕೆಂದು ಅಂದುಕೊಂಡರೆ ಸರಿಯಾಗಿ ಒಂದು ದಿನ ಮೊದಲು ನೀವು ಅದನ್ನು ನಿಮ್ಮ ಮನೆಗೆ ತರಬೇಕು. ಈ ಕೆಲಸವನ್ನು ಪೌರ್ಣಮಿ, ಅಮಾವಾಸ್ಯೆ, ದಸರಾ, ದೀಪಾವಳಿಯಂತಹ ದಿನಗಳಲ್ಲಿ ಮಾಡಬಹುದು, ಅಥವಾ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದಂತಹ ದಿನಗಳಲ್ಲಿಯೂ ಸಹ ಮಾಡಬಹುದು. ನೆನಪಿಟ್ಟುಕೊಳ್ಳಿ, ನಾನು ಇದನ್ನು ಮತ್ತೊಮ್ಮೆ ಹೇಳುತ್ತಿದ್ದೇನೆ. ನಿಮ್ಮ ಮನೆಯಲ್ಲಿ ಪೂಜೆ ಮಾಡಲು ನೀವು ಈ ಸಸ್ಯವನ್ನು ಒಂದು ದಿನ ಮುಂಚಿತವಾಗಿ ಮನೆಗೆ ತರಬೇಕು. ಅದನ್ನು ಮನೆಗೆ ತರುವಾಗ ನೀವು ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ನೀವು ಮನೆಯಿಂದ ಹೊರಡುವಾಗ ಚಪ್ಪಲಿ ಧರಿಸದೆ ಬರಿಗಾಲಿನಲ್ಲಿ ಹೋಗಬೇಕು. ನೀವು ಸಸ್ಯವನ್ನು ನೆಲದಿಂದ ಹೊರತೆಗೆದಾಗ ನೀವು ಅದನ್ನು ಅದರ ಬೇರುಗಳ ಜೊತೆಗೆ ಸಂಪೂರ್ಣವಾಗಿ ತರಬೇಕು. ನೀವು ಅದನ್ನು ಚಪ್ಪಲಿ ಹಾಕಿಕೊಳ್ಳದೆ ಮನೆಗೆ ತರಬೇಕು. ಮನೆಗೆ ಬಂದ ನಂತರ ನೀವು ಅದನ್ನು ಗಂಗಾ ಜಲದಿಂದ ಶುದ್ಧೀಕರಿಸಬೇಕು. ಏಕೆಂದರೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಗಂಗಾ ಜಲವು ತುಂಬಾ ಪವಿತ್ರವಾದದ್ದು. ನಾವು ಗಂಗಾ ಜಲದಿಂದ ತೊಳೆಯುವುದರಿಂದ ಸಸ್ಯವು ಪವಿತ್ರವಾಗುತ್ತದೆ, ಅದರ ಮೇಲೆ ಕೊಳೆ ಇದ್ದರೂ ಕೂಡ ಹೋಗುತ್ತದೆ. ಜೊತೆಗೆ ಇದರಿಂದ ಪೂರ್ತಿಯಾಗಿ ಶುಭ್ರವಾಗುತ್ತದೆ. ತೊಳೆದ ನಂತರ ಅದನ್ನು ಪಂಚಾಮೃತದಿಂದ ನೆನೆಸಬೇಕು. ಪೂಜೆಯ ದಿನದಂದು ಅದರ ಬೇರುಗಳನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಬೇಕು. ಅದನ್ನು ತೆಗೆದುಕೊಂಡು ಹೋಗಿ ಪೂಜಾ ಕೋಣೆಯಲ್ಲಿ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಸ್ಥಾಪಿಸಿ ಆ ಗಿಡವನ್ನು ಲಕ್ಷ್ಮೀ ದೇವಿಯ ಪಾದಗಳ ಬಳಿ ಇರಿಸಿ ಪೂಜೆಯನ್ನು ಪ್ರಾರಂಭಿಸಿದ ನಂತರ ಲಕ್ಷ್ಮೀ ದೇವಿಯ ಮಂತ್ರವಾದ ಓಂ ಮಹಾಲಕ್ಷ್ಮಿ ನಮಃ ಅನ್ನುವ ಮಂತ್ರವನ್ನು 108 ಬಾರಿ ಜಪಿಸಬೇಕು.
ಮಾಡಬೇಕು. ನೀವು ಇದನ್ನು ಹೀಗೆ ಮಾಡಿದರೆ ಲಕ್ಷ್ಮೀ ದೇವಿಯ ಎಲ್ಲ ಶಕ್ತಿಯು ಆ ಸಸ್ಯವನ್ನು ಪ್ರವೇಶಿಸುತ್ತದೆ. ಈಗ ಏನು ಮಾಡಬೇಕು ಅಂದ್ರೆ ಪೂಜೆ ಮುಗಿದ ನಂತರ ಅದನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿ ಯಾರಿಗೂ ಕಾಣದಂತೆ ಮುಚ್ಚಿಡಿ. ನೀವು ನೆನಪಿಟ್ಟುಕೊಳ್ಳಬೇಕಾದ ಇನ್ನೊಂದು ವಿಷಯವೇನು ಅಂದ್ರೆ ಯಾರು ಇದನ್ನು ಪದೇ ಪದೇ ನೋಡಬಾರದು. ಈ ರೀತಿ ಮಾಡಿದ ಸಸ್ಯವನ್ನು ಎಲ್ಲಿ ಇರಿಸಿದರೂ ಅದು ಬೆಳೆಯುತ್ತಲೇ ಇರುತ್ತದೆ. ಸ್ನೇಹಿತರೆ, ನೀವು ಈ ಗಿಡವನ್ನು ಇಟ್ಟುಕೊಂಡರೆ ದೇವಿ ಅನ್ನಪೂರ್ಣೇಶ್ವರಿ ಅಕ್ಷರಶಃ ಅಲ್ಲೇ ನೆಲೆಸಿರುತ್ತಾರೆ. ಆ ಮನೆಯಲ್ಲಿ ಎಂದಿಗೂ ಆಹಾರದ ಕೊರತೆ ಇರುವುದಿಲ್ಲ. ನೀವು ಹಣ ಮತ್ತು ಚಿನ್ನವನ್ನು ಇಡುವ ನಿಮ್ಮ ಮನೆಯಲ್ಲಿ ಈ ಗಿಡವನ್ನು ಇಟ್ಟುಕೊಂಡರೆ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಆಶೀರ್ವಾದ ಖಂಡಿತವಾಗಿಯೂ ನಿಮಗೆ ಸಿಗುತ್ತದೆ. ಅವರ ಸಂಪತ್ತು ಯಾವಾಗಲೂ ಅಭಿವೃದ್ಧಿಯಾಗುತ್ತಿರುತ್ತದೆ. ಅವರಿಗೆ ಎಂದಿಗೂ ಆರ್ಥಿಕ ತೊಂದರೆಗಳು ಬರುವುದಿಲ್ಲ. ನೀವು ಅದನ್ನು ನೀವು ಪೂಜೆ ಮಾಡುವ ಕೋಣೆಯಲ್ಲಿಯೂ ಸಹ ಇಡಬಹುದು. ಆಗ ಎಲ್ಲರಿಗೂ ಶುಭವಾಗುತ್ತದೆ. ನೀವು ಮಹಾಶಿವನ ಆಶೀರ್ವಾದ ಪಡೆಯಲು ಬಯಸಿದರೆ ಈ ರೀತಿಯಾಗಿ ಮಾಡಿ. ಅದರ ಎಲೆಗಳ ಮೇಲಿನ ಮುಳ್ಳುಗಳನ್ನು ನೋಡಿದರೆ ಅದು ಕಾಡು ಸಸ್ಯದಂತೆ ಕಾಣುತ್ತದೆ. ಆದ್ದರಿಂದಲೇ ಅದು ಮಹಾಶಿವನಿಗೆ ತುಂಬಾ ಇಷ್ಟವಾಗುತ್ತದೆ. ನೀವು ಇದರ ಎಲೆಗಳನ್ನು ತೆಗೆದುಕೊಂಡು ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ಅರ್ಪಿಸಿದರೆ ನೀವು ಮಾಡಲು ಬಯಸುವ ಪ್ರತಿಯೊಂದು ಕೆಲಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ಏಕೆಂದರೆ ಮಹಾಶಿವನು ಬೋಳ ಶಂಕರನು. ಆದ್ದರಿಂದ ಆತನು ಇಂಥ ಚಿಕ್ಕ ಚಿಕ್ಕ ವಿಷಯಗಳಿಗೂ ಬೇಗನೆ ಆಶೀರ್ವಾದ ನೀಡುತ್ತಾರೆ. ಈ ಸಸ್ಯವನ್ನು ನೀವು ಪೂಜೆ ಮಾಡುವ ಕೋಣೆಯಲ್ಲಿ ಇರಿಸುವ ಮೂಲಕವೂ ನೀವು ಇದರ ಫಲಿತಾಂಶಗಳನ್ನು ಪಡೆಯಬಹುದು. ನೀವು ಅಂದುಕೊಂಡ ಕೆಲಸಗಳನ್ನು ನೀವು ಯಶಸ್ವಿಯಾಗಿ ಪೂರ್ಣಗೊಳಿಸಬಹುದು. ಒಂದು ವೇಳೆ ಇದನ್ನು ಮಾಡಬೇಕೆಂದು ಅಂದುಕೊಂಡರೆ ಇದನ್ನು ಗಮನವಿಟ್ಟು ಕೇಳಿ. ಈ ಕೆಲಸವನ್ನು ನಿಮ್ಮ ಬಲಗೈಯಿಂದ ಮಾಡಬೇಕು. ಮೊದಲು ಅದರ ಬೇರುಗಳನ್ನು ಬಟ್ಟೆಯಲ್ಲಿ ಹಾಕಿ ಕಟ್ಟಬೇಕು. ನಂತರ ಅದನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಪೂಜಾ ಕೋಣೆಯಲ್ಲಿ ಇಡಿ. ನಂತರ ನೀವು ಹೊರಗೆ ಬನ್ನಿ, ಸ್ವಲ್ಪ ಹೊತ್ತು ಹಾಗೆಯೇ ಬಿಡಿ. ನಂತರ ನೀವು ಮಾಡಲು ಬಯಸುವ ಕೆಲಸವನ್ನು ಪೂರ್ಣಗೊಳಿಸಲು ಹೊರಗೆ ಹೋಗಿ. ಇದು ನಿಮಗೆ ತುಂಬಾ ಉಪಯೋಗವಾಗುತ್ತದೆ. ನೀವು ಅಂದುಕೊಂಡ ಕೆಲಸ ಖಂಡಿತವಾಗಿಯೂ ಪೂರ್ಣಗೊಳ್ಳುತ್ತದೆ. ನಿಮಗೆ ಎಂತ ಸಮಸ್ಯೆ ಇದ್ದರೂ ನಿಮ್ಮನ್ನು ಅದರಿಂದ ಹೊರತರುತ್ತದೆ. ಬಹಳ ದಿನಗಳಿಂದ ನಡೆಯುತ್ತಿದ್ದ ಕೋರ್ಟ್ ಕೇಸ್ಗಳಲ್ಲಿ ಕೂಡ ನೀವು ಗೆಲ್ಲುತ್ತೀರಿ. ಕೊನೆಗೆ ಅದು ನಿಮ್ಮ ತಪ್ಪಾಗಿದ್ದರೂ ಸಹ ಗೆಲುವು ಕೂಡ ನಿಮ್ಮದೇ ಆಗಿರುತ್ತದೆ. ಈ ರೀತಿಯಾಗಿ ಈ ಸಸ್ಯವು ತುಂಬಾ ಶಕ್ತಿಶಾಲಿಯಾಗಿದೆ. ಈಗ ಈ ಸತ್ಯನಾಶಿನಿ ಸಸ್ಯದ ಔಷಧಿಯ ಗುಣಗಳ ಬಗ್ಗೆ ಕೂಡ ತಿಳಿದುಕೊಳ್ಳೋಣ. ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಸಸ್ಯವು ಅನೇಕ ಔಷಧಿಯ ಗುಣಗಳನ್ನು ಹೊಂದಿದೆ. ಆದರೆ ನಾವು ಅವುಗಳ ಬಗ್ಗೆ ತಿಳಿಯದೆ ಅವುಗಳನ್ನು ಒಂದು ರೀತಿಯ ಹುಲ್ಲಿನಂತೆ ಪರಿಗಣಿಸಿ ಕಿತ್ತು ಎಸೆಯುತ್ತೇವೆ. ಆದರೆ ನಾವು ಅವುಗಳ ಬಗ್ಗೆ ತಿಳಿದುಕೊಂಡಾಗ ಆ ಸಸ್ಯಗಳ ಶ್ರೇಷ್ಠತೆ ನಮಗೆ ಅರ್ಥವಾಗುತ್ತದೆ. ಅದೇ ರೀತಿ ಇದು ಅನೇಕ ಔಷಧಿಯ ಗುಣಗಳನ್ನು ಸಹ ಹೊಂದಿದೆ. ಆದರೆ ನನ್ನನ್ನು ನಂಬಿರಿ, ಇದು ನಿಮ್ಮ ಇಂತಹ ಸಮಸ್ಯೆಗಳನ್ನು ಕೂಡ ಗುಣಪಡಿಸುತ್ತದೆ. ನಿಮ್ಮ ದೇಹದಲ್ಲಿ ಎಲ್ಲಿಯಾದರೂ ನೋವು ಇದ್ದರೆ ಅಥವಾ ನಿಮಗೆ ಯಾವುದೇ ಗಾಯವಾಗಿದ್ದರೆ ಈ ಸಸ್ಯದಿಂದ ತೆಗೆದ ಎಣ್ಣೆಯಿಂದ ನಿಮಗೆ ಸಮಸ್ಯೆ ಇರುವ ಜಾಗಕ್ಕೆ ಮಸಾಜ್ ಮಾಡಿ. ಆಗ ನಿಮ್ಮ ನೋವು ತಕ್ಷಣವೇ ಮಾಯವಾಗುತ್ತದೆ. ಈ ಎಣ್ಣೆಯನ್ನು ಮಾರುಕಟ್ಟೆಯಲ್ಲಿ ಸತ್ಯನಾಶಿನಿ ಎಣ್ಣೆ ಎಂಬ ಹೆಸರಿನಲ್ಲಿ ಮಾರಾಟ ಮಾಡಲಾಗುತ್ತದೆ. ಅಥವಾ ನೀವು ಇದನ್ನು ಆನ್ಲೈನ್ ನಲ್ಲಿ ಆರ್ಡರ್ ಮಾಡಿ ಪಡೆಯಬಹುದು. ನಿಮಗೆ ಇನ್ನು ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ದರೂ ಈ ಸಸ್ಯದಿಂದ ತಯಾರಿಸಿದ ಪುಡಿಯನ್ನು ಪ್ರತಿದಿನ 1 ರಿಂದ 2 ಗ್ರಾಂ ನೀರಿನೊಂದಿಗೆ ಬೆರೆಸಿ ಬೆಳಿಗ್ಗೆ ಮತ್ತು ಸಂಜೆ ಸೇವಿಸಬೇಕು. ಇದರಿಂದ ನಿಮ್ಮ ಎಲ್ಲ ಆರೋಗ್ಯ ಸಮಸ್ಯೆಗಳು ಬೇಗನೆ ಗುಣವಾಗುತ್ತವೆ. ಇನ್ನೊಂದು ವಿಷಯವೇನು ಅಂದ್ರೆ ಯಾರಾದರೂ ನಿಮಗೆ ತೊಂದರೆ ನೀಡುತ್ತಿದ್ದರೆ, ನಿಮ್ಮ ಪ್ರತಿಯೊಂದು ಕೆಲಸಗಳಿಗೂ ಅಡೆತಡೆಗಳನ್ನು ಸೃಷ್ಟಿಸುತ್ತಿದ್ದರೆ, ನಿಮಗೆ ಸಮಸ್ಯೆಗಳನ್ನು ಉಂಟು ಮಾಡುತ್ತಿದ್ದರೆ, ಅವರು ನಿಮ್ಮ ಶತ್ರುಗಳಾಗಿದ್ದರೆ ನಾನು ಈಗ ನಿಮಗೆ ಹೇಳುತ್ತಿರುವುದನ್ನು ಮಾಡಿ. ನೆನಪಿಟ್ಟುಕೊಳ್ಳಿ, ಇದನ್ನು ಎಚ್ಚರಿಕೆಯಿಂದ ಮಾಡಬೇಕು. ಈ ಸಸ್ಯದಿಂದ 5 ಹೂಗಳನ್ನು ತೆಗೆದುಕೊಂಡು ಅವುಗಳನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಶನಿವಾರದ ದಿನ ನಿಮ್ಮ ಶತ್ರುವಿನ ಮನೆಯ ಚಾವಣಿಯ ಮೇಲೆ ಎಸೆಯಿರಿ. ಆಗ ನಿನ್ನ ಹೆಸರು ಕೇಳಿದರೆ ನಿನ್ನ ಶತ್ರುಗಳು ಖಂಡಿತ ಭಯಪಡುತ್ತಾರೆ. ಇದು ಅಷ್ಟೊಂದು ಶಕ್ತಿಶಾಲಿ ಸಸ್ಯ. ನೀವು ಹೊಸ ಮನೆ ಕಟ್ಟುತ್ತಿದ್ದರೆ ಯಾರ ಕೆಟ್ಟ ದೃಷ್ಟಿಯು ನಿಮ್ಮ ಮನೆಯ ಮೇಲೆ ಬೀಳದಂತೆ ತಡೆಯಲು ಬಯಸಿದರೆ ಖಂಡಿತವಾಗಿಯೂ ಈ ಸಸ್ಯವನ್ನು ಎಲ್ಲಿಂದಲಾದರೂ ತಂದು ನೀವು ಕಟ್ಟುತ್ತಿರುವ ಹೊಸ ಮನೆಯಲ್ಲಿ ಇರಿಸಿ. ಇನ್ನು ಮುಂದೆ ನಿಮ್ಮ ಮನೆಯ ಮೇಲೆ ಕೆಟ್ಟ ಕಣ್ಣು ಬೀಳುವುದಿಲ್ಲ. ಇಂತಹ ಹಲವು ಅದ್ಭುತ ಶಕ್ತಿಗಳನ್ನು ಹೊಂದಿರುವ ಈ ಸಸ್ಯವನ್ನು ನಿಮ್ಮ ಮನೆಯಲ್ಲಿ ಬೆಳೆಸುವ ಮೂಲಕ ನೀವು ಅನೇಕ ಸಮಸ್ಯೆಗಳನ್ನು ಸುಲಭವಾಗಿ ತೊಡೆದು ಹಾಕಬಹುದು. ಇದರ ಔಷಧಿಯ ಗುಣಗಳು ನಮ್ಮ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಇದರ ತಾಂತ್ರಿಕ ಶಕ್ತಿಗಳು ನಿಮ್ಮ ಜೀವನದಲ್ಲಿ ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳನ್ನು ತೆಗೆದುಹಾಕುತ್ತದೆ. ಈ ಸಸ್ಯಕ್ಕೆ ಆಯುರ್ವೇದದಲ್ಲಿ ಉತ್ತಮ ಸ್ಥಾನ ನೀಡಲಾಗಿದೆ. ಅದೇ ರೀತಿ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ, ವಾಸ್ತುಶಾಸ್ತ್ರಗಳಲ್ಲಿ ಇದಕ್ಕೆ ಪ್ರಮುಖ ಪಾತ್ರವನ್ನು ನೀಡಲಾಗಿದೆ. ಆದ್ದರಿಂದ ಈ ಗಿಡ ನಿಮ್ಮ ಮನೆಯಲ್ಲಿ ಬೆಳೆಯುತ್ತಿದ್ದರೆ ದಯವಿಟ್ಟು ಅದನ್ನು ಹುಚ್ಚು ಗಿಡ ಎಂದು ಭಾವಿಸಿ ಹೊರಗೆ ಎಸೆಯಬೇಡಿ. ಒಂದು
ಒಂದು ವೇಳೆ ನೀವು ಆ ರೀತಿ ಮಾಡಿದರೆ ನಿಮ್ಮ ಅದೃಷ್ಟವನ್ನು ನಿಮ್ಮ ಕೈಯಿಂದ ಎಸೆದುಕೊಂಡಂತೆ. ಸ್ನೇಹಿತರೆ, ಇದು ಇಂದಿನ ವಿಡಿಯೋ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀ ಕೃಷ್ಣ ವಾಸುದೇವ. ಧನ್ಯವಾದಗಳು.